ಮೇಲೆ ಮಾಟ ಕೆಎನ್ ರಾಜಣ್ಣನೇ ಮಾಡಿಸಿರಬೇಕು. ಡಿಕೆ ಕಟ್ಟಾಳು ಶಾಸಕ ಮಾಗಡಿ ಬಾಲಕೃಷ್ಣ ಲೇವಡಿಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಮಾಟ ಮಂತ್ರ ಸಂಚಲನವನ್ನ ಮೂಡಿಸ್ತಾ ಇದೆ. ಸಿಎಂ ಸಿದ್ದು ವಿರುದ್ಧ ಮಾಡಿಸಿರುವಂತಹ ಮಾಟ. ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಮಾಟ ಮಂತ್ರದ ಸಂಚಲನ ಮೂಡ್ತಾ ಇರುವಂತದ್ದು. ಸಿಎಂ ಸಿದ್ದು ವಿರುದ್ಧ ಮಾಟ ಮಂತ್ರ ಅಂತ ಹೇಳಿರ್ತಾರೆ ಕೆಎನ್ ರಾಜಣ್ಣ. ಸೊ ಮಾಟ ಮಂತ್ರ ಮಾಡಿಸೋದಾದ್ರೆ ರಾಜಣ್ಣನೇ ಮಾಡಿಸ್ಬೇಕು, ಅಷ್ಟೊಂದು ಧೈರ್ಯ ಇರೋದು ರಾಜಣ್ಣ ಅವರಿಗಲ್ವೇ? ಮಾಡಿಸಿದ್ರೆ ರಾಜಣ್ಣ ಅವರೇ ಮಾಟ ಮಂತ್ರವನ್ನ ಮಾಡಿಸಿರ್ಬೇಕು. ಇಂಥ ಮಾಟ ಮಂತ್ರದಿಂದ ಏನನ್ನು ಕೂಡ ಮಾಡೋದಕ್ಕಾಗೋದಿಲ್ಲ. ಹಾಗೇನಾದ್ರೂ ಇದ್ರೆ ಎಂತೆಂಥವರ ಬಾಯಿ ಮುಚ್ಚಿಸ್ತಾ ಇದ್ರು. ಮಾಟ ಮಂತ್ರ ಮಾಡಿಸುವವರ ಕುಟುಂಬ ಸರ್ವನಾಶ ಆಗತ್ತೆ. ವಾಮಾಚಾರ ಮಾಡಿದ್ರೆ ಅವರ ಕುಟುಂಬವೇ ಸರ್ವನಾಶ ಆಗತ್ತೆ. ಸಿಎಂ ಮೇಲೆ ಮಾಟ ಕೆಎನ್ ರಾಜಣ್ಣನೇ ಮಾಡಿಸ್ಬೇಕು. ಡಿಕೆ ಕಟ್ಟಾಳು ಶಾಸಕ ಮಾಗಡಿ ಬಾಲಕೃಷ್ಣ ಲೇವಡಿ ಮಾಡ್ತಾ ಇರುವಂಥದ್ದು. ಯಾಕಾಗಿ ಬಾಲಕೃಷ್ಣ ಅವರು ಈ ರೀತಿಯಾಗಿ ನೇರವಾಗಿ ಚಾಟಿ ಬೀಸ್ತಾ ಇದ್ದಾರೋ ಗೊತ್ತಿಲ್ಲ, ಏನು ಕಣ್ಬಿಟ್ಟು ಹೇಳಿದ್ರೋ ಗೊತ್ತಿಲ್ಲ. ಸೊ ರಾಜಣ್ಣ ವಿರುದ್ಧವಾಗಿ ಮಾತನಾಡ್ತಾ ಇರುವಂಥದ್ದು. ಸಿಎಂ ಸಿದ್ದು ವಿರುದ್ಧ ಮಾಟ ಮಂತ್ರ ಅಂತ ಹೇಳ್ಬಿಟ್ಟು ಕೆಎನ್ ರಾಜಣ್ಣ ಅವ್ರು ಹೇಳಿರ್ತಾರೆ. ಸೊ ಅವರೇ ಮಾಡಿಸಿರ್ಬೇಕು ಅಂತ ಹೇಳ್ಬಿಟ್ಟು ಟಾಂಗ್ ಕೊಡ್ತಾ ಇದ್ದಾರೆ, ಇವಾಗ ವ್ಯಂಗ್ಯವಾಡ್ತಾ ಇದ್ದಾರೆ. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸಕ್ಕೆ ಸಾಧ್ಯ ಇಲ್ಲ. ಸಿಎಂ ಏನಾದ್ರು ಹಠಬದ್ಧ ಮಾಡ್ಸಕ್ಕೆ ಶಕ್ತಿ ಇದ್ರೆ ಅದು ರಾಜಣ್ಣ ಅವರಿಗೆ, ಬೇರೆ ಯಾರಿಗೂ ಇಲ್ಲ. ಅದನ್ನ ರಾಜಣ್ಣ ಅವ್ರನ್ನೇ ಕೇಳಬೇಕು. ರಾಜಣ್ಣ ಅವ್ರು ಯಾರಿಗಾರ ಮಾಡಿಸ ಅಭ್ಯಾಸ ಇದೆಯಾ ಮಾಟ ಮಂತ್ರ? ಇಲ್ಲ. ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣ ಅವರೇನೆ, ಬೇರೆ ಯಾರು ಮಾಡ್ಸಕ್ಕಾಗಲ್ಲ. ಆ ಧೈರ್ಯ ಇರೋದು ರಾಜಣ್ಣ ಅವ್ರಿಗೆ ಮಾತ್ರ. ಯಾರ ಮನೆ ಮೇಲೆ? ನೋಡಮ್ಮ, ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದ್ರೆ ಅದು ಮೂರ್ಖತನ. ಈಗ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ. ಅವೆಲ್ಲ ಸುಮ್ಮನೆ ಬಾಯಿ ಚಪ್ಲಕ್ಕೆ ಮಾತಾಡ್ಕೊಂತಾರ ಬಿಡಿ. ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಕ್ಕಂಥ ಹೌದು, ವಾಮಾಚಾರಗಳು ಮಾಡಿಸ್ತಾರೆ. ಬಟ್ ಒಂದ್ ತಿಳ್ಕೊಬೇಕು, ಯಾರ್ಯಾರು ವಾಮಾಚಾರ ಮಾಡಿಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಬೇರೆಯವ್ರ ಬಗ್ಗೆ ವಾಮಾಚಾರ ಮಾಡ್ಸಕ್ಕೆ ಹೋಗ್ತಾರಲ್ಲ ಅವ್ರ ಕುಟುಂಬಗಳು ಹೆಸರು ಹೇಳ್ದಂಗೆ ಸರ್ವನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಯಾರು ಕೂಡ ಯಾರ ಮೇಲೆ ವಾಮಾಚಾರ ಮಾಡ್ಲಿಕ್ಕೆ ಆ ಥರ ಮಾಡಿಸಿ ಎಲ್ಲರೂ ಬಾಯಿ ಕಟ್ಟಾಕ್ಬೋದಾಗಿತ್ತಲ್ಲ. ಅವೆಲ್ಲ ಸುಮ್ಮನೆ ಹೂವು ಅಷ್ಟೇ. ಏನೋ ತಾತ್ಕಾಲಿಕವಾಗಿ ಗ್ರಾಚಾರ ಹೆಚ್ಚು ಕಡಿಮೆ ಆದಾಗ ಒಂಚೂರು ನಡಿಬೋದು ಅಷ್ಟೇ. ಬಟ್ ಪರ್ಮನೆಂಟಾಗಿ ಹಂಗೆಲ್ಲ ಮುಗಿಸಂಗಿದ್ರೆ ಎಲ್ಲರೂ ಮುಗಿಸ್ಬಿಡೋರು ವಾಮಾಚಾರ ಮಾಡಿ. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸಕ್ಕೆ ಸಾಧ್ಯ ಇಲ್ಲ. ಸಿಎಂ ಏನಾದ್ರು ಹಠಬದ್ಧ ಮಾಡ್ಸಕ್ಕೆ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಸೊ ಮಾಟ ಮಂತ್ರ ವಿಚಾರವಾಗಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನೇರವಾಗಿ ರಾಜಣ್ಣ ಅವ್ರು ಮಾತನಾಡಿರೋದಲ್ವಾ, ಸೊ ಅವರೇ ಮಾಡಿಸಿರ್ಬೇಕು, ಅದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆ ರೀತಿ ಮಾಡಿಸಿದ್ರೆ ಆ ಫ್ಯಾಮಿಲಿಗಳು ಯಾವುದು ಕೂಡ ಉಳಿಯೋದಿಲ್ಲ, ಸರ್ವನಾಶ ಆಗತ್ತೆ ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಡ್ತಾ ಇದ್ದಾರೆ. ಮಾಧ್ಯಮದವ್ರು ಕೇಳಿದಂಥ ಪ್ರಶ್ನೆಗೆ ಸೊ ಸಿಎಂ ಮೇಲೆ ಮಾಟ ವಿಚಾರವಾಗಿ ಕೆಎನ್ ರಾಜಣ್ಣನೇ ಮಾಡಿಸಿರ್ಬೇಕು, ಅವರೇ ಇದ್ರ ಬಗ್ಗೆ ಮಾತನಾಡಿರೋದು ಅಂತ ಹೇಳ್ಬಿಟ್ಟು ಮಾಗಡಿ ಬಾಲಕೃಷ್ಣ ಲೇವಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕೆಎನ್ ರಾಜಣ್ಣ ಹೇಳಿಕೆಗೆ ಟಾಂಗ್ ಕೊಡ್ತಾ ಇರುವಂಥದ್ದು. ಮಾಟ ಮಂತ್ರ ಮಾಡಿಸೋದಾದ್ರೆ ಅವರೇ ಮಾಡಿಸಿರ್ತಾರೆ, ಅಷ್ಟೊಂದು ಧೈರ್ಯ ಇರೋದು ರಾಜಣ್ಣ ಅವ್ರಿಗೆ ಮಾತ್ರ ಅಲ್ವೇ ಅಷ್ಟೊಂದು ಮುಂದುವರಿಯೋದು. ಸೊ ಅವರೇ ಮಾಡಿಸಿರ್ತಾರೆ. ಇಂಥ ಮಾಟ ಮಂತ್ರದಿಂದ ಏನನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮಂತ್ರಕ್ಕೆ ಉದುರೋದಿಲ್ಲ. ಹಾಗೇನಾದರೂ ಇದ್ದರೆ ಎಂತೆಂಥವ್ರು ಬಾಯಿ ಮುಚ್ಚಿಸ್ಬೇಕಾಗಿತ್ತು, ಏನೇನೋ ನಡಿಬೇಕಾಗಿತ್ತು ಮಾಟ ಮಂತ್ರಕ್ಕೆಲ್ಲವೂ ಕೂಡ ಆಗೋದಾದರೆ. ಸೊ ಮಾಟ ಮಂತ್ರ ಮಾಡಿಸುವವರ ಕುಟುಂಬವೂ ಕೂಡ ಇರೋದಿಲ್ಲ, ಸರ್ವನಾಶ ಆಗೋಗುತ್ತೆ. ವಾಮಾಚಾರ ಮಾಡಿದ್ರೆ ಅವರ ಇಡೀ ಕುಟುಂಬವೇ ನಾಶವಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕಿಡಿಕಾರ್ತಾ ಇದ್ದಾರೆ, ಲೇವಡಿ ಮಾಡ್ತಾ ಇದ್ದಾರೆ ಬಾಲಕೃಷ್ಣ ಅವರು. ರಾಜಣ್ಣ ವಿರುದ್ಧವಾಗಿ ಸಿಎಂ ಮೇಲೆ ಮಾಟ ಅನ್ನುವಂಥ ವಿಚಾರ ಯಾವಾಗ ಕೇಳುವಂತೋ ಆಗ ನೇರವಾಗಿ ರಾಜಣ್ಣ ಹೆಸರು ತಗೊಂಡುಕೊಂಡು ಮಾತನಾಡ್ತಾ ಇರುವಂಥದ್ದು ಮಾಗಡಿ ಬಾಲಕೃಷ್ಣ.